ಇದು ಹೊಟ್ಟೆ ಕಿಚ್ಚೇನಪ್ಪ. ಹಾಂ, ದುಡಿಯೋ ಕೈಗೆ ಉದ್ಯೋಗ ಕೊಡಿ ಅನ್ನೋದು ಹೊಟ್ಟೆ ಕಿಚ್ಚ. ಅನಾವಶ್ಯಕ ಎಕ್ಸ್ಪೆಂಡಿಚರ್ಸ್ನ ತಪ್ಸಪ್ಪ ಅಂತ ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗೆ ಹೋಗ್ತಾ ಇದೆ, ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗೆ ಹೋಗ್ತಾ ಇದೆ. ಅದು ಹೇಳಿದ್ರೆ ಇಲ್ಲಿ ಆ ರಾಜ್ಯದಲ್ಲಿ ನೋಡಿ ನಮಗಿಂತ ಜಾಸ್ತಿ ಇದೆ ಸಾಲ. ಇಡೀ ದೇಶದಲ್ಲೇ ನಂಬರ್ 2 ಸಾಲಗಾರರು ನಾವು. ನಂಬರ್ 1 ಮಹಾರಾಷ್ಟ್ರ ಬಿಡಿ, ಇಟ್ಸ್ ಎನ್ ಎಕನಾಮಿಕಲ್ ಕ್ಯಾಪಿಟಲ್. ಬಾಂಬೆ ಇಸ್ ದ ಎಕನಾಮಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಎಲ್ಲಿಂದರೂ ದುಡ್ಡು ಬರುತ್ತೆ ಅವ್ರಿಗೆ. ನಿನಗೆ ಎಲ್ಲಿಂದ ಬರ್ತದಪ್ಪ? ಇಲ್ಲಿ ಇಷ್ಟೊಂದು ಸಾಲ ಮಾಡ್ತಾ ಇದ್ದೀಯಲ್ಲ. ಹೋಲಿ, ಆ ಸಾಲ ಮಾಡಿ ಏನು ಮಾಡಿದ್ಯಾ? ಪರ್ಮನೆಂಟ್ ಏನಾದ್ರು ಆಗಿದೆಯಾ ಆ ಸಾಲದಿಂದ? ಬಸವರಾಜ್ ರಾಯರೆಡ್ಡಿ ಹೇಳ್ತಾರೆ, ಅವರು ಆರ್ಥಿಕ ಸಲಹೆಗಾರರವ್ರಿಗೆ, ನಾವು ತರುವಂಥ ಸಾಲ ಹಿಂದಿನ ಸಾಲ ತೀರ್ಸೋಕ್ಕೆ ಸರಿಯಾಗ್ತಾ ಇದೆ ಅಂತ ಅವರು ಆರ್ಥಿಕ ತಜ್ಞರು ಹೇಳ್ತಾವ್ರೆ. ಆದರೆ ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ್ರು ನೋಡಿ, ಬರೆದಿದ್ದೀನಿ ಅದು ನನ್ನ ನೋಟ್ಸಲ್ಲಿದೆ ನೋಡಿ. 22ರಲ್ಲಿ ಎಷ್ಟು ಸಾಲ ಮಾಡಿರಿ, 23ರಲ್ಲಿ ಎಷ್ಟಾಯ್ತು, ಈಗ ಎಷ್ಟು ಸಾಲ ಆಯಿತು? 7,60,000 ಕೋಟಿ ಸಾಲ ಇದೆ ರೀ. ಹೋಯ್ತು, ಬರೀ ವರ್ಷ ಸಾಲ ಮಾಡೋದೇನ ನೀವು ಆರ್ಥಿಕ ತಜ್ಞರು? 16 ಸಾರಿ ಮಂಡನೆ. ಇದಕ್ಕೆ ಇದು ಹೊಟ್ಟೆ ಕಿಚ್ಚ? ಆನ್ ರೆಕಾರ್ಡ್ ಇವೆಲ್ಲ ಇರುವಂಥದ್ದು. ಸುಮ್ಮನೆ ಬೊಗಳೆ ಅಲ್ಲ. ಈಗ ಇದರ ವಿರುದ್ಧ ಹೋರಾಟ ಮಾಡಕ್ಕಂತ ಬಿಜೆಪಿ ಆಂತರಿಕ ಕಲದಲ್ಲಿ ಸಿಲುಕೊಂಡಿದೆ ಅಂತ ಆಡಳಿತ ಪಕ್ಷವನ್ನು ಎದುರಿಸಕ್ಕಾಗ್ತಾರೋ ಮತ್ತೆ ಹೋರಾಟದ ಹಾದಿ ಸರಿ? ನಮ್ಮ ಬಿಜೆಪಿಯವರಿಗೆ ಆಡಳಿತವೂ ಗೊತ್ತಿಲ್ಲ, ವಿರೋಧವೂ ಗೊತ್ತಿಲ್ಲ. ಅವರು ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅಲ್ಲ ರೀ, ಈಗ ಆನ್ ದಿ ಫ್ಲೋರ್ ಒಂದು ಸರ್ಕಾರ ಹೇಳ್ತಾ ಇದೆ 48 ಜನದ ಮೇಲೆ ಟ್ರ್ಯಾಪ್ ಇದೆ, ಜಡ್ಜಸ್ ಇದ್ದಾರೆ ಅಂದರೆ ಗಿವ್ ಮಿ ದಿ ಲಿಸ್ಟ್ ಅಂತ ಕೇಳುವಂಥ ಬೇಡ ಅವ್ನಿಗೆ, ಅಪೋಸಿಷನ್ ಲೀಡ್ರಿಗೆ. ಹೂ ಆರ್ ಆಲ್ ದೋಸ್? ನೀನು ಆ ಪಟ್ಟಿ ಕೊಡೋ ತನಕ ನಾವು ನೀನು ಬಿಡೋದು ಆಚೆಗೆಂದಿದ್ರಿ ಗೊತ್ತಾಗ್ತಾ ಇದ್ದಾಗ ಕೇಳೋ ತಾಕತ್ತೇ ಇಲ್ವಲ್ರಿ ಇವ್ರಿಗೆ. ಅದನ್ನು ಹೌದು, ಹೊಂದಾಣಿಕೆಯಿಂದಾನೇ ತಾನೆ ವಿಜಯೇಂದ್ರ ಗೆದ್ದಿರೋದು. ವಿಜಯೇಂದ್ರ ಗೆದ್ದಲ್ಲಪ್ಪ ಶಿಕಾರಿಪುರದಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯಡಿಯೂರಪ್ಪ ಆ್ಯಂಡ್ ಸಿದ್ದರಾಮಯ್ಯ. ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟರು. ನಾಗರಾಜ್ ಅಂತಿದ್ದ ಒಬ್ಬ ಕುರುಬ, ಅವನಿಗೆ ಕೊಟ್ಟು ಇವನು ಹಾರೋಗ್ಬಿಡೋನು. ಅದ್ರ ಬದಲು ಇನ್ಯಾವನಿಗೂ ಕೊಟ್ಟರು ಬೇಕಂತೇಳಿ.